2028ರಲ್ಲಿ ಚಿಕ್ಕಮಗಳೂರಿನಲ್ಲಿ ಏನಾಗುತ್ತೆ ರಾಜಕೀಯ? 2028ರಲ್ಲಿ ಚಿಕ್ಕಮಗಳೂರಿನಲ್ಲಿ ಏನಾಗುತ್ತೆ ರಾಜಕೀಯ? ಭರವಸೆ ಇಟ್ಕೊಂಡು ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ, ಉಳಿದಿದ್ದು ಜನರ ತೀರ್ಮಾನಕ್ಕೆ ಬಿಟ್ಟಿದ್ದು. ರಾಜ್ಯದಲ್ಲಿ ಬಿಜೆಪಿ ಬರುತ್ತಾ 2028ಕ್ಕೆ? ಕಾಂಗ್ರೆಸ್ ತಟ್ಟಲಿಟ್ಟು ಕೊಡ್ತಾರೆ ಅಂತ ಭಾವಿಸಬಾರ್ದು. ನಾವು ಜನಪರ ಹೋರಾಟ ಮಾಡಿದ್ರೆ, ಜನಪರ ಕಾರ್ಯ ಮಾಡಿದ್ರೆ ಜನನೇ ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ. ಸಿ.ಟಿ. ರವಿ ಅವರು ಏನಿದ್ರು ನೇರವಾಗಿ ಹೇಳ್ತಾರೆ, ಮಕ್ಕಕ್ಕೆ ಕೊಡ್ದಂಗೆ ಹೇಳ್ತಾರೆ ಅಂತ ಕೇಳಿದ್ದೀವಿ, ನಾವು ಕೂಡ ನೋಡಿದ್ದೀವಿ. ಹಾಗಾಗಿ ಇದನ್ನು ಕೇಳ್ತೀನಿ, ಮುಚ್ಚುಮರೆ ಇಲ್ಲದೆ ನೀವು ಮಾತಾಡ್ತೀರಾ ಅಂತ ನಂಬಿದಿರಿ. ಬಿಜೆಪಿ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆಯಾ ನಿಜವಾಗಿಯೂ? ಇನ್ನಷ್ಟು ಗಟ್ಟಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ಇನ್ನಷ್ಟು ಗಟ್ಟಿಯಾಗಿ ಅಂದ್ರೆ ಈಗ ವೀಕ್ ಆಗಿದೆ ಅಂತ ಅರ್ಥ ಅಲ್ವಾ ಸರ್? ಹಾಗಾದ್ರೆ ಅವ್ರ ಜನರ ನಿರೀಕ್ಷೆ, ಕಾಂಗ್ರೆಸ್ನವರು ಈ ನಮೂನೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಈ ನಮೂನೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಈ ಸರ್ಕಾರವನ್ನ ಅಲ್ಲಾಡಿಸುವಷ್ಟು ಮಟ್ಟಿಗೆ ನೀವು ಹೋರಾಟ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇದೆ. ನಾನು ಸಹಮತ ಇದೆ. ಗೆಲುವು ಆಗ್ದಾಗಲ್ಲ, ಬಟ್ ಸೋತಾಗ ಏನಾಯ್ತು ಅಂತ ಲೆಕ್ಕಾಚಾರ ಅಂತ ಹುಡುಕಿರ್ತೀರಿ. ಏನ್ ಕಾರಣ ಅಂತ ಹೇಳಿದ್ರಿ, ಬಟ್ ಅದನ್ನ ಸರಿಪಡಿಸ್ಕೊಳ್ಳೋ ಕೆಲಸಕ್ಕೆ ಅಥವಾ ಪ್ರಯತ್ನ ಕೈ ಹಾಕಿದಾರ ಸಿ.ಟಿ. ರವಿ ಅವರು? ಖಂಡಿತವಾಗಿಯೂ ಯಾವಾಗಲೂ ನಮ್ಮ ವೀಕ್ನೆಸ್ನ ದೂರ ಮಾಡ್ಕೋಬೇಕು, ಸ್ಟ್ರೆಂತನ್ನು ಆಡ್ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡು ದೌರ್ಬಲ್ಯವನ್ನು ದೂರ ಮಾಡ್ಕೊಂಡೇನೆ ನಾವು ಹಂತವಾಗಿ ಗಟ್ಟಿಯಾಗ್ತಾ ಬಂದಿರೋದು. ಆ ಕೆಲಸ ಮಾಡ್ತಾ ಇದ್ದೀವಿ. ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಮುನ್ನೆಲೆಗೆ ಬರೋದು ಈಸಿನ, ಪಕ್ಷದ ಸಂಘಟನೆ ಮಾಡ್ಕೊಂಡು ಸ್ಟ್ರಾಂಗ್ ಆಗೋದು ಈಸಿನ? ಇಲ್ಲ, ಇರೋ ಸತ್ಯ ಹೇಳಬೇಕು. ಯಾರೇನ್ ಅನ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು, ಸತ್ಯ ಹೇಳೋದಕ್ಕೆ ಹಿಂಜರಿಬಾರ್ದು. ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯಾ ರವಿ ಅವ್ರನ್ನ? ಮಾಡೇ ಮಾಡ್ತಾರೆ. ಈಗ ಯಾರು ಸವಾಲ್ ಆಗಬಲ್ಲರು ಅವ್ರನ್ನ ಎದುರಿಸೋ ಪ್ರಯತ್ನ ಮಾಡ್ತಾರೆ. ದುರ್ಬಲರನ್ನ ಯಾರು ಎದುರಿಸ್ತಾರೆ? ದುರ್ಬಲರ ಮೇಲೆ ಸವಾರಿ ಮಾಡ್ತಾರೆ. ನಾನು ಸವಾರಿಗೆ ಒಳಗಾಗೋನಲ್ಲ, ಹಾಗಾಗಿ ಸವಾಲನ್ನು ಎದುರಿಸಲೇ ಮುಂದೆ ಹೋಗ್ಬೇಕು.